ನೀವು ತಂದು ಕೊಟ್ಟರೆ ನಾವು ತಂದು ಹಾಕೊಂಡ್ರು ಬೇರಿಂಗ ಹೊಸ್ತಾಡು ಕೊಡ್ರಿ ಬೇರಿಂಗ ಸ್ಟಾರ್ಟ್ ನೀವು ತಂದು ಕೊಡ್ತಿರೋ ನಾವು ಹಾಕೊಂಡ್ರು ಟ್ರಸ್ಟ್ ಬೇರಿಂಗದ 650 ರೂಪಾಯಿ ಬರ್ತೈತ್ರಿ ಸ್ಟಾರ್ಟ್ದ 250 ರೂಪಾಯಿ ಬರ್ತೈತಿ ಅದಕ್ಕೆ ಸಾಮಾನು ಕೊಡಿಸ್ಕೊಡ್ರಿ ನಾವು ಯಾಕೆ 1000 ಬೇಡ 10 ರೂಪಾಯಿನೂ ಬೇಡ ನಾವು ವೈಂಡಿಂಗ್ ಗಟ್ಟು ಕೊಡಾಕ್ರಿ ನಾವು ಮತ್ತು ನಾನು 1000 ರೂಪಾಯಿ ಆಗ್ತೈತೆ ಅಂದ್ರೆ ಮತ್ತೆ ಇನ್ನು ನಾ ಇದು ಮಾಡ್ತೀನಿ ಪಾದದ ಸಾಮಾನು ಹೇಳೋದು ಬೇಡ ಅಂದ್ರೆ ಅವನ್ನ ಫಿಟ್ಟಿಂಗ್ ಮಾಡೋಣ್ರಿ ಪಾದದ ಸಾಮಾನು ನಿಮ್ಗೆ ಹೇಳೋದು ಬೇಡ ಅಂದ್ರೆ ಫಿಟ್ಟಿಂಗ್ ಹಂಗೆ ಮಾಡೋಣ್ರಿ ಮತ್ತು 1000 ರೂಪಾಯಿ ವಿಚಾರ ಮಾಡ್ರಿ ಮತ್ತೆ ಹಂಗೆ ಆಗ್ತದೆ ಮತ್ತೆ ಆಯ್ತು ಮತ್ತೆ ಏನು ಅವರು ಮಿಸ್ತ್ರಿ ನೆನಪು ಮಾಡಿರ್ಕಿಲ್ಲ ನಾನು ನೆನಪು ಮಾಡಿರ್ಕಿಲ್ಲ ಅಕಸ್ಮಾತ್ ಬನ್ರಿ ಅಕಸ್ಮಾತ್ ಯಾಕಪ್ಪ ಗೌಡ್ರ ಯಾಕೆ ಬಂದು ಹೋಗಿದಾರಲ್ಲ ಅವಲ್ರಿ ಪಾಟೀಲ್ ಗೌಡ್ರ ಏನೋ ಬಿಚ್ಚಿಲ್ರಿ ನಾ ಇನ್ನೂ ಬಿಚ್ಚು ಪ್ರಕಾಶ್ ರಿವೈಂಡಿಂಗ್ ವರ್ಕ್ಸ್ ಏನು ಮಾಡ್ಬಿಡ್ರಿ ಸಮ್ಮರ್ ವರ್ಕ್ ಹಾಂ ದಿನಕ್ಕೆ 1000 ರೂಪಾಯಿ ಇನ್ಕಮ್ ಇಲ್ಲ ಇಲ್ಲ ಇನ್ಕಮ್ ಇಲ್ಲ ಸಾಕದ ಅಡ್ವರ್ಟೈಸ್ ಆಗೋದಾಗತ್ತೆ ಏನು ಕೆಲಸ ಮಾಡೋರು ಭಾಳ ಮಂದಿ ಆಗಿದಾರು ಏನು ನಿಯರ್ ಏನು ಮಾಡವ ಹಾಂ ಇದೇಗ ಇಬ್ರು ಬಂದಿದ್ರು ಅಲ್ಲೋ 10 4000 ರೂಪಾಯಿ ಹೇಳ್ರ ಮತ್ತೊಬ್ಬ 3 ಸಲ ಹೇಳ್ತಾನೆ ಮತ್ತೊಬ್ಬ 3 ಸಲ ಹೇಳ್ತಾನೆ ಮತ್ತೊಬ್ಬ ಎಷ್ಟು ಸಂಜೆಗೆ 90,000 ಸಾಕು 28 ಕೊಡಂತಾನೆ ಮತ್ತೊಬ್ಬ ನಂಗೆ ಒಂದು 5 ರೂಪಾಯಿ ಕೊಡ್ರಿ ಎಲ್ಲ ಸಾಮಾನ್ಯ ತಂದು ಕೊಡ್ರಿ ಅಂತಾನೆ ಮುಂದೆ ಇಂಥ ಮಂದಿ ಹೆಚ್ಚಾಗೈತಿ ಈಗ ವೈಂಡಿಂಗ್ ಕ್ಷೇತ್ರದಾಗ ಅದಕ್ಕೆ ನಾವು ವೈಂಡಿಂಗ್ ಪಕ್ಕದ ಸ್ಕೂಟರ್ ತೆಗೆದು ಹೊಳ್ಯಾಗ ಹೋಗೋದು ಗಪ್ ಕೂತ್ಬಿಟ್ಟು ಜಪಾನ್ದಾಗ ಒಬ್ಬ ಇಂಡಿಯಾದ ಅದಾನಂತ ಹ್ಞೂ ಹ್ಞೂ ಅವ್ರ ಇಂಡಿಯಾದ ಒಂದು ಇದ್ರ ಮಾಡಿದಂತ ಅಂದ್ರೆ ಹಿಂಗ ಒಂದು ಗೆಸ್ಟ್ ಮಾಡಿದಂತ ಇಂಡಿಯಾದವ ಏನು ಹೇಳ ಜಪಾನ್ದಾಗ ಇರುವಂಥ ಮಂದಿ ಇಂಡಿಯಾ ಮಂದಿಗೆ ಒಂದು ದಿವ್ಸ 1 ಕಪ್ ಚಾ ಕುಡಿಯಕ್ಕೆ ಯಾರು ಮನೆ ಕರೆಯಂಗಿಲ್ಲ ಅಂತ ಹಾಂ ಕರೆಕ್ಟ್ ಹೇಳ ಕರೀದಿಲ್ಲತ್ತ ಹಾಂ ಅದಕ್ಕೆ ಅವ ವಿಚಾರ ಮಾಡಿ ಒಂದು ದಿವಸ ಜಪಾನ್ದು ಅವ ದೋಸ್ತ ಇದ್ದಲ್ಲ ಅವನು ಕೇಳಲತ್ತ ಹಿಂಗೆ ಹಾಕಿದಾರೆ ಇವ್ರು ಇಂಡಿಯಾ ಮಂದಿ ನೀವು 1 ಕಪ್ ಚಾ ಕುಡಿಯಕ್ಕೆ ಕರಂಗಿಲ್ಲ ಹೆಂಗ್ರಿ ನೀವು ಅಂತ ಕೆಲಸದಾಗ ಕರೀತಾರೆ ಹಾಂ ಕೆಲಸ ಇತ್ತು ಮನೆಗೆ ಚಾ ಕುಡಿಯಕ್ಕೆ ಕರೆಯಂಗಿಲ್ಲ ಕೆಲಸ ಇದ್ರೆ ಚಾ ಸರಿಯಾಗಿ ಕುಡಿಸ್ತಾರೆ ಊಟ ಮಾಡಿಸ್ತಾರೆ ಎಲ್ಲ ಜಪಾನ್ದಾಗ ಕುಡ್ಸಂಗಿಲ್ಲ ಅಂತ ಅಲ್ಲಿ ನಮ್ಮ ಇಂಡಿಯಾದಾಗ ಅಲ್ಲ ಜಪಾನ್ದಾಗಿಂದ ಹೇಳಿ ನಾನು ನಿನ್ನ ಕಡೆ ಕೆಲಸದ್ದು ಪ್ರಕಾಶ್ ಅಣ್ಣ ಪ್ರಕಾಶ್ ಸ್ವಾಮಿಗಳ ಪ್ರಕಾಶ್ ಸಾವುಕಾರ ಕೆಲಸ ಮುಗಿತು ಯಾವ ಬಗ್ಗೆ ಅಂತಾರೆ ಗೊತ್ತಾಯ್ತು ನಮ್ಮ ಇಂಡಿಯಾ ಮಂದಿ ಹಂಗೈತಿ ಏನು ಮಾಡಕ್ ಬರೋದಿಲ್ಲ ಜಪಾನ್ ಮನುಷ್ಯ ಅಂತ ತಾವು ಇಂಡಿಯಾದವಂಗ ಹ್ಞೂ ಅಲ್ಲ ನಿಮ್ಮಲ್ಲಿ ಬ್ರಿಟಿಷರ್ ಆಳಾಕ್ ಬಂದಿದ್ರಲ್ಲ ಆ ಟೈಮ್ದಾಗ ಬ್ರಿಟಿಷ್ ನಿಮ್ಮ ಹಿಂದೂ ಮಂದಿನ ಬ್ರಿಟಿಷರ್ ಕೊಂದಿರ್ಕಿಲ್ಲ ತಂದತ್ತ ಹ್ಞೂ ನಿಮ್ಮ ಹಿಂದೂ ಮಂದಿ ಕೊಂದಾರ ಬರೋಬ್ಬರಿ ಇದೆ ಬರೇ 30,000 ಮಂದಿ ಅಧಿಕಾರಿಗಳಿದ್ರು ನಾವು ಇಂಡಿಯಾದವ್ರನ್ನ ಸೈನ್ಯದಾಗ ಸೇರಿಸ್ಕೊಂಡ್ರು 30,000 ಮಂದಿ ಬ್ರಿಟಿಷರ 33 ಕೋಟಿ ಮಂದಿ ಇಂಡಿಯಾ ಅಂದ್ರೆ ಅಲ್ಲೋ ಆಗಿನ ಇಂಡಿಯಾ ಅಂದ್ರೆ ಬರೀ ಇಂಡಿಯಾ ಅಲ್ಲ ಇಂಡಿಯಾ ಪಾಕಿಸ್ತಾನ ಸುತ್ತ ಕೂಡ್ತ ಬರೇ 30,000 ಜರ್ಮನ್ದವ ಬೇದತ್ತ ಬರೇ 30,000 ಮಂದಿ 33 ಕೋಟಿ ಮಂದಿನ ಹೆಂಗೆ ಆಳ್ಕೆ ಮಾಡ್ರು ನೀವೇನು ಮಾಡತ್ರಿ ಮಲ್ಕೊಂಡ್ರಿ ನಾ ಅಂದ್ರೆ ನನ್ನಂದ್ರೆ ಒಕ್ಕಟ್ಟಿಲ್ಲ ಅಂತ ಒಕ್ಕಟ್ಟಿಲ್ಲ ಒಕ್ಕಟ್ಟಿಲ್ಲ ಅಂತ ಹಿಂಗ ಬ್ರಿಟಿಷರ್ ಮಂದಿ ಯಾರು ಕೊಂದಿಲ್ಲ ನಿಮ್ಮ ಮಂದಿನ ಕೊಂದರು ಮತ್ತ ನೀವು ನಿಮ್ಮ ಮಂದಿನ ಉಳಿಸ್ಕೊಳಕ್ ಆಗುದಿಲ್ಲ ನಂಬುದು ಹೆಂಗ ಕರೆಕ್ಟ್ ಐತಿ ನಮ್ಮ ಮಂದಿ ನಮ್ಮ ಮಹಾರಾಜರೆಲ್ಲ ಒಬ್ರಿಗೊಬ್ರು ಬಡ್ದಾಡ್ಕೋದು ಇವ್ನು ನೋಡ್ರಿ ಅವಂಗ ಆಗುದಿಲ್ಲ ಅವ್ನು ನೋಡ್ರಿ ಇವಂಗ ಆಗುದಿಲ್ಲ ಹಿಂಗೆ ಮಾಡಿ ಮೊಘಲರು ಬಂದರು ಸುಲ್ತಾನರು ಬಂದರು ಪೋರ್ಚುಗೀಸರ ಫ್ರೆಂಚರ ಬ್ರಿಟಿಷರ ಡಚ್ರ ಎಲ್ಲರೂ ಬಂದು ನಮ್ಮ ದೇಶ ಆಳೆ ಆದರು ನಾವು ಒಕ್ಕಟ್ಟಿಲ್ಲ ನಾವು ಒಂದಿಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಬೇರೆದವ್ರ ಈಗ ಶಾನ್ಯಾಗ್ಯಾರು ಈಗೋರಲ್ಲಿ ಶಾನ್ಯಾಗ್ಯಾರ ಪಕ್ಕ ಒಕ್ಕಟ್ಟು ಬೇಕು ಮೊದಲು ಅದಕ್ಕೆ ನೀವು ಹೇಳಿ ಕರೆಕ್ಟ್ ಇದೆ ಹಾಂ ಇವೆಲ್ಲ ಪುಕ್ಸೇಟಿ ಕೊಟ್ಟ ನೀವು ಸರಿಯಾಗಿ ಕುಡ್ಕೋದು ತಿರ್ಗಾಡ್ರಿ ಬಸ್ ಫ್ರೀ ಕರೆಂಟ್ ಫ್ರೀ ಎಲ್ಲ ಫ್ರೀ ಐಕಿ ಫ್ರೀ ಬಟ್ ನೀವು ಸರಿಯಾಗಿ ಕುಡ್ಕೋದು ಇಸ್ಪೇರಿ ಆಡ್ಕೋದು ಹೊಸಿ ಆಡ್ಕೋದು ಗುಟ್ಕಾ ತಿನ್ಕೋದು ಹೋಗ್ರಿ ನಮಗೆ ಒಟ್ಟಿಗೆ ಓಟ್ ಹಾಕ್ರಿ ಇವ್ರಿಗಿದ್ದು ಅವ್ರಿಗಿದ್ದು ಇವ್ರು ಹೆಚ್ಚು ಕೊಡ್ತಾರೆ ಇವ್ರಿಗೆ ಹಿಂಗೆ ಎಲ್ಲರೂ ಅವ್ರು ಹಿಂಗೆ ಹೋಗುದು ನೋಡಿ ಒಟ್ಟಿಗೆ ಹಿಂಗಾಗೆ ವೆನಿಜುಲಾ ದೇಶ ಹಾಳಾಗಿ ಹೋಗ್ತಾರೆ ಇದು ನಮ್ಮ ಇಂಡಿಯಾ ಯಾವಾಗ ಹಾಳು ಮಾಡ್ತಾರೋ ಗೊತ್ತಿಲ್ಲ ಎಲ್ಲ ಫ್ರೀ ಕೊಟ್ಟರೆ ಮಂದಿ ದುಡಿದಿಲ್ಲ ಫ್ರೀ ಕೊಡಬೇಕು ಅಂಬೇಡ್ಕರ್ ಏನು ಹೇಳ್ರು ಹಾಂ ನಿಮ್ಗೆ ಉಚಿತ ಶಿಕ್ಷಣ ಕೊಡ್ರಿ ಉಚಿತ ವೈದ್ಯಕೀಯ ಸೌಲಭ್ಯ ಕೊಡ್ರಿ ಉಚಿತ ನ್ಯಾಯದ ವ್ಯವಸ್ಥೆ ಕೊಡ್ರಿ ಶಿಕ್ಷಣ ಕೊಡ್ರಿ ಇವ್ನು ಕೊಡ್ರಿ ಹುಡುಗಿದು ಕೊಡಬೇಡ್ರಿ ಹುಡುಗಿದು ಕೊಟ್ರೆ ಮಂದಿ ಆಲಸ್ಯ ಆಗ್ತಾರೋ ಹಾಂ
ದುಡಿಯೇ ಬಿಟ್ಬಿಡ್ತಾರೋ. ಶಿಕ್ಷಣ ಕೂಡ ಗಟ್ಟಿ ಇಲ್ಲ, ವೈದ್ಯಕೀಯ ನ್ಯಾಯ ಇವನ್ನೆಲ್ಲ ಕೊಡ್ರಿ. ಅಂಬೇಡ್ಕರ್ ಹೇಳಿ ಹೋಗ್ಯಾರ ಅದನ್ನು. ಅವ್ನು ಕೊಡ್ರಿ, ಉಚಿತವಾಗಿ ಕೊಡ್ರಿ, ಪ್ರತಿಯೊಬ್ಬರಿಗೂ ಕೊಡ್ರಿ ನಾವು ಅಂಬೇಡ್ಕರ್ ಸಹ. ಇದು ಯಾರು ಕೇಳ್ತಾರೋ? ಎಲ್ಲ ಉಚಿತವಾಗಿ ಬಸ್ ಫ್ರೀ. ಈ ಹೆಂಗಸರಿಗೆ ಫ್ರೀ ಮಾಡಿದಾರ. ಇನ್ನು ಮುಂದಿನ ಸರಿ ಅಧಿಕಾರದಾಗ ಗಂಡಸರಿಗೆ ಫ್ರೀ. ಆದರೂ ಕುಡಿಯೋಕೆ ಹೋಗಕ್ಕೆ ಹೋಯ್ದೆ ಬೆಳಗ್ಗೆ ಹೋಗ್ತಾರೋ.